ಉಣ್ಬರಿ ಎಷ್ಟೊತ್ತಾಯ್ತು ಹೊರಗ್ ನಿಂತ. ನಂಗೆ ಹಸು ಇಲ್ಲ, ನೀ ಊಟ ಮಾಡ. ನಾಷ್ಟಾ ಮಾಡಂತ ಹೇಳಿದ್ರಿ, ನಾಷ್ಟಾ ಮಾಡೇನಿ. ಈಗ ಯಾರ್ದೋ ಫೋನ್ ಬಂತಂತ ಹೇಳಿ ಹಸುವಿಲ್ ಅಂತೀರಲ್ಲ. ಫೋನ್ ಅನ್ನಕ್ಕೆ ಯಾರ್ದು ಬಂದಿಲ್ಲ, ಕೆಲ್ಸ ಇತ್ತು ಅದಕ್ಕೆ ಫೋನ್ ಮಾಡಿದ್ರೊಬ್ರು. ಈಗ ಉಣ್ತೀರಿ ಇಲ್ಲ? ಆ ಮಾಡ್ರಿ. ನಾ ಉಣ್ತೀನಿ ಬಿಡು, ಬಿಡ. ಆ ಮಾಡ್ರಿ. ಈ ಫೋನ್ ಇಲ್ಲೇ ಮನ್ಯಾಗಿರ್ಲಿ. ಅದು ಯಾರ್ದ ಫೋನ್ ಬರ್ತಂದ್ರೆ ಎತ್ತಕ್ ಹೋಗ್ಬೇಡ. ಭಾಳ ಫೋನ್ ಬರ್ತಂದ್ರೆ ರಿಶೀವ್ ಮಾಡ, ಅವ್ರ ಹೊರಗೆ ಇರತ್ತೆ ಬಿಡು. ಹಾ ಯಾಕ್ರಿ, ಏನ್ರ ಆಗೈತ? ಏನಿಲ್ಲ. ಮತ್ ಯಾಕೋ ಎದಿ ಓಡ್ಕೊಂಡಂಗ ಆಗೈತಿ. ನಿಂಗೆ ಗೊತ್ತಾಗಲ್ಲ, ಹೋಗು, ಫೋನ್ ರಿಶೀವ್ ಮಾಡ್ಬೇಡ. ಹಾ ಹೆಂಡತಿ ಬೆನ್ ಹತ್ತಿ ಹೋಗ್ಯಾನ ಅವ ಬದುಕ್ಯಾಳೋ ಇಲ್ಲ ಅನ್ನೋ ಖಬ್ರ ಇಲ್ಲ ನೋಡ್ರಿ ಅವಂಗ. ಆಕಿನೂ ಮನಿ ಬಿಟ್ಟು ಬಂದಾಳ ಅಂದ್ರ ಇವನು ಮನಿ ಬಿಡ್ಸಕ್ನಾಳ. ಬರ್ತೀನಿ ಅಂತ ಹೇಳಕತ್ತಾನ. ಅವನು ಬರಾಕ್ ತಯಾರಿಲ್ಲ. ನಾನಾರ ಹೋಗಿ ನೋಡ್ಕೊಂಡ್ ಬರೋಣ ಅಂದ್ರ ಖರ್ಚಿಗೆ ರೊಕ್ಕಿಲ್ಲ. ಮತ್ತ ಜೀವನ ಹೆಂಗ್ ಮಾಡ್ತೀವ? ನನ್ಗೂ ವಯಸ್ಸಾತ್ ನೋಡ್ರಿ. ತಿಂಗಳ ಪಿಂಚಣಿ ಬರಾಕತೈತಿ. ಅದ್ರ ಮ್ಯಾಗ ಜೀವನ ನಡ್ದೈತಿ. ನಾಳೆ ಹಾಸಿಗೆ ಇಟ್ಕೊಂಡ್ ಬಿದ್ದೆ ಅಂತಂದ್ರ ನಿನ್ ಯಾರ್ ನೋಡ್ಕೊಂತಾರ? ಹೋಗಿ ಅವ್ನ್ ಕರ್ಕೊಂಬಾ. ಇಲ್ಲಂತಂದ್ರ ತನ್ ಮನ್ಯಾಗ ಇಟ್ಕೋ. ನೀನಾರ ಹೋಗಿಲ್ಲ ಅಂದ್ರ ಅಲ್ಲೇ. ಒಬ್ನ ಮಗ ಇಷ್ಟಪಟ್ಟು ಮದುವೆ ಆಗ್ಯಾನ. ಅವ್ರಿಗೆ ಹೆಂಗ್ ಬರ್ತೈತ ಹಂಗಿರ್ಲಿ ಬಿಡ್ರಿ. ನಾ ಯಾಕೆ ಹೋಗಿ ತೊಂದ್ರೆ ಕೊಡ್ಲಿ ಅವ್ರಿಗೆ? ಇಷ್ಟಪಟ್ಟೇನೋ ಮದುವೆ ಆಗ್ಯಾನಕಿನ. ಆದ್ರ ನಿನ್ ಮಗ ಸುಖದಾಗ ಅದನಂತ ಅನ್ಸುತ್ತ, ಏನ್ ಚಂದ ಅದನಂತ ಅನ್ಸುತ್ತ ನಿಂಗ? ಚಂದ ಇರ್ತಾನ್ರಿ. ಮೊಮ್ಮಗ್ ಬೇರೆ ಹುಟ್ಟ್ಯಾನ. ನನ್ನ ದೈವ ಎಂತಾದೈತಿ ನೋಡ್ರಿ. ಹೋಗಿ ನನ್ನ ಮೊಮ್ಮಗನ ಮುಖ ನೋಡಕ್ ಆಗಲ್ಲ ನನಗ. ಮೊಮ್ಮಗನ್ ನೋಡ್ಬೇಕನ್ನೋ ಆಸೆ ಐತಿ, ಮತ್ತೆ ಯಾಕೆ ತಡ ಮಾಡ್ತೀವ? ಖರ್ಚಿ ರೊಕ್ಕ ತಗೊಂಡ್ ಹೋಗಿ ಮೊಮ್ಮಗನ್ ಮಾರಿ ನೋಡ್ಕೊಂಬಾ. ಬ್ಯಾಡ್ರಿ, ನಾಳೆ ನನಗೆ ಪಗಾರ ಬರ್ತೈತಿ. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವಾಗ ನಿಮ್ಗೆ ಯಾಕೆ ವಜ್ಜಿ ಮಾಡೋದು? ತಗೊಳ್ರಿ. ನಿನ್ ವಯಸ್ಸಿನಕಿ ನಮ್ಮ ಅವ್ವ ಅದಾಳ. ನನಗ ಅರ್ಥ ಆಕೇತಿ ನಿನ್ ಕಷ್ಟ ಎಲ್ಲ. ನಿನ್ ಮಗ್ ಅರ್ಥ ಆಗ್ಲಿಕ್ಕಂದ್ರ ಏನಾತ? ಸುಮ್ ಹೋಗಿ ಮೊಮ್ಮಗನ್ ಮಾರಿ ನೋಡ್ಕೊಂಬಾ. ವರ್ಷಾತು ಊರ್ ಮಂದಿ ಹೆದ್ರಿ ನನ್ನ ಮಗ ಮನಿ ಬಿಟ್ಟಾನ. ನಿಮ್ಮ ದಯದಿಂದ ನನ್ನ ಮಗನ್ ಮಾರಿ ನೋಡಂಗಾಗೈತಿ. ನಿಮ್ ಉಪಕಾರನ ಮರೀದಿಲ್ರಿ ತಾಯಿ. ನಿಮಗ್ ಪುಣ್ಯ ಬರ್ಲಿ ಅವ್ವ. ಹಾ, ಬರೇ ಹೋಗ್ ಬರೋದ್ ಅಷ್ಟ ಮಾಡಾಕ್ ಹೋಗ್ಬೇಡ ನೀನೆ. ಮಗ ಸೊಸಿ ಮೇ ಜೀವ್ ಅದನ್ನಿಲ್ಲೋ, ಸೊಸಿ ಮಗನ್ ಮೇ ಜೀವ್ ಅದಳಿಲ್ಲೋ, ಎಲ್ಲಾ ನೋಡ್ಕೊಂಡು ನಾಗ್ನ ಇದ್ ಬಾ. ನಾನ್ ನೋಡ್ರಿ ಮಗನ ಗದ್ದಲ್ದಾಗ ನಿಮ್ಮನ್ ಬಿಸ್ಲಾಗ ನಿಂದ್ರಿಸಿ ಮಾತಾಡಕತ್ತೀನಿ. ಯವ್ವ ಬಾ ಒಳಗ ಹೋಗುನ್. ನಿನ್ ಮುಖದಾಗ ಮಗನ್ ನೋಡೋ ಖುಷಿ ಐತಿ. ನಾ ಒಳಗ್ ಬಂದ್ ಯಾಕೋ ಜಗಾಕ್ ಹೋಗ್ಲಿ. ಈಗ ಹೋಗಿ ಮಗನ್ನ ಮೊಮ್ಮಗನ್ ನೋಡ್ಕೊಂಬಾ. ಮತ್ ನೀ ಹೋಗ್ ಬಂದಿಂದ ನಾ ಹಿಂದೆಗರ್ಸೆ ಬರ್ತೀನಿ. ನಾ ಬರ್ತೀನಿ. ಯಾರಿ ನೀವ್ ಎಷ್ಟೊತ್ತಾಯ್ತು ಫೋನ್ ಮಾಡತ್ತ? ನಾವ್ ಬ್ಯಾಂಕಿಂದ ಮಾತಾಡೋದ್ರಿ. ಸಾಲ ತುಂಬಿದ್ರಿ? ಬ್ಯಾಂಕ್ನವ್ರ? ಏನ್ ಸಾಲ ರೀ? ನಿಮ್ ಗಾಡಿ ಮೇಲೆ ಲೋನ್ ಇದೆ ರೀ, ತುಂಬಂತ ಹೇಳ್ಬೇಕಿತ್ರಿ. ಹೌದಾ, ತುಂಬ್ತಾರ ತಗೋರಿ. ಇವತ್ತೇ ಲೋನ್ ತುಂಬೇಕ್ರಿ, ಇಲ್ಲಾಂದ್ರ ಗಾಡಿ ಸೀಸ್ ಮಾಡ್ತಾರ ನೋಡ್ರಿ. ನಾ ಹೇಳ್ತೇನೆ ತಗೋರಿ, ಅವ್ರು ತುಂಬ್ತಾರ. ಆಯ್ತು. ಯಾರ್ದು ಫೋನ್ ಅಂತ ಕೇಳಿದ್ರೆ ಯಾರ್ದು ಇಲ್ಲ ಅಂತ ಹೇಳ್ತೀರಿ. ಮತ್ ಬ್ಯಾಂಕ್ನವ್ರ ಫೋನ್ ಹಚ್ಚಾರ ಅಂತ ಹೇಳ್ಬೇಕಿಲ್ ನೀವು? ಗಾಡಿದೊಂದು ಕಂತು ಉಳಿದಿತ್ತ, ತುಂಬಂತ ಫೋನ್ ಹಚ್ಚಾಕತ್ತಾರ. ಅಂತಿಕ್ ರೊಕ್ಕಿಲ್ಲ. ಅದಕ್ಕೆ ಫೋನ್ಯಾಗ ಏನ್ ಮಾತಾಡೋದು ಗೊತ್ತಾಗೋಲ್ದು. ಮುಂದೆ ಹೇಳಕ್ ಏನಾಗಿತ್ತು ನಿಮ್ಗ? ನೀವ್ ಒಬ್ರ ಮರಗ್ತೀರೇನ? ಸಣ್ಣ ವಿಷಯ ನಿನ್ ಮುಂದೆ ಯಾಕೆ ಹೇಳ್ಕೊಳ್ಳೋದು? ಎಲ್ಲರ ರೊಕ್ಕ ಸಜ್ಜು ಮಾಡ್ತೀನಿ, ಒಂದ್ 4 ದಿನದಾಗ ತುಂಬ್ತೀನಿ. 4 ದಿನ ಅಲ್ಲ, ಇವತ್ತ ತುಂಬೇಕಂತ. ಇಲ್ಲಾಂದ್ರೆ ಗಾಡಿ ಸೀಸ್ ಮಾಡ್ತಾರಂತ ಇವತ್ತ. ನನಗೂ ಹಂಗ ಅನ್ನಕತ್ತಾರ. ಏನ್ ಮಾಡ್ಬೇಕನ್ನೋದು ತಿಳಿದಾಗೈತಿ. ಗಾಡಿ ಒಯ್ದೆ ಅಂದ್ರ ಮಂದ್ಯಾಗ ಎಟ್ಟಸೆ. ಮತ್ತೇನ್ ಮಾಡ್ತೀರಿ ಈಗ? ಯಾರನ್ನಾರ ಕೇಳ್ತೀನಿ. ನಾನ್ ನೆನಪಿಗೆ ಬರ್ಲಿಲ್ಲ ನಿಮ್ಗ? ಈಗ ಏನ್ ಮಾಡ್ತೀರಿ?
ನಿಮ್ಗಿಂತ ಹೆಚ್ಚಿನ ನನ್ಗೇನು ಇಲ್ಲ. ಮೊದ್ಲು ಹೋಗಿ ಗಾಡಿ ಕಂತು ತುಂಬ್ರಿ. ಲೇ ನೀನ್ ತವ್ರ ಮನೆಯಿಂದ ತಂದಿರ್ತಾವ ಇವ? ಗಂಡನ ಮನಿ ಕಷ್ಟಕ್ಕೆ ಇರ್ತಾವ ತಗೋರಿ ಅವ್. ಏನು ಮಾಡ್ಬೇಕು ಅನ್ನೋದು ತಿಳಿಲಾಗಿತ್ತು. ನೀ ನಾನು ಹೇಳ್ತಾ ಇದ್ದೀನಿ ನನ್ನ ಬಾಳಿನ ಪುಣ್ಯಾಲೆ. ರೀ ಇನ್ನೊಂದ್ಸಲ ಏನ್ರ ಇದ್ರೆ ನನ್ ಮುಂದೆ ಹೇಳ್ಕೊಬೇಕಾ ನೀವು? ಯಪ್ಪ ಇವ ಹಂಗ್ರ ಆರಾಮದೀಯ? ಏನಪ್ಪ ಮದುವೆ ಆದ್ಮೇಲೆ ನಿಮ್ಮ ಅವ್ವನ್ ಮರ್ತ ಬಿಟ್ಟೆಲ್ಲೋ. ನೀ ಇಂದು ಬರ್ತಿ ನಾಳೆ ಬರ್ತಿ ಅಂತ ಕಾಯ್ಕೊಂಡು ಕುಂತೀನಲ್ಲೋ ನಾನು. ಆರಾಮದೀಯ? ಹಂಗೇನ್ ತಿಳ್ಕೊಬೇಡವಾ, ನೀನ ನೋಡಿದ್ಲ ಮತ್ತಿಬ್ರು ಊರು ಬಿಟ್ಟು ಬರೋಣ, ಸ್ವಲ್ಪ ಊರ ಕಿರಿಕಿರಿ ಅಂತ ಬಂದಿವಿ. ನೀ ಹಿಂಗ್ಯಾಕ್ ತಿಳ್ಕೊಂಡಿ? ನಾವ್ ಬಿಡು, ನೀವ್ ಬರ್ದು ಹೋಗೋದು ಮಾಡ್ಬೇಕಿಲ್ಲ. ಎಲ್ಲಾ ಬಾರ್ದಾನಿ ಬಿಟ್ಟು ಹೆಂಗ್ ಬರಾಕ್ ಆಕೇತು? ಗೌಡ್ತಿ ಆರಾಮದೀಯವ? ಅತ್ತಿರಿ ಸೊಸೆ ಅಂತ ಕರೀರಿ, ಇಲ್ಲಾಂದ್ರ ಪದ್ಮಿನಿ ಅಂತ ಕರೀರಿ. ಗೌಡ್ತಿ ಅಂತ ಯಾಕೆ ಕರಿತೀರಿ? ನಿನ್ನಂತ ದೊಡ್ಡ ಗುಡ್ದಕ್ಕಿ ನನ್ ಮಗನ ಕೈ ಹಿಡ್ದಿಯಲ್ಲವ, ಅದ ನಮ್ ಪುಣ್ಯ. ಅದೇನಿಲ್ರಿ ಅತ್ತಿ, ಇವ್ರ ಮದ್ವೆ ಆಗಾನ ನಮ್ ಜೀವನ ಬಾಳ ಚಲೋ ಐತಿ. ಬರ್ರಿ ಅತ್ತಿ ಒಳಗ್. ನಡಿ ಒಳಗ್ ಪದ್ನ ಹೋಗ್ಬರ್ಲ? ಹಾ ಹೋಗ್ ಬರ್ರಿ. ಅವ ನಡಿ. ಸರಿಪ್ಪ. ಅತ್ತಿರಿ ನೀರ್ ಕುಡೀರಿ. ಕುಡಿಯವ. ಈಗ ಸಮಾಧಾನ ಆತ್ ನೋಡ್ತಾಯಿ, ಹೊಟ್ಟೆ ತಣ್ಣಗಾತ. ಗೌಡ್ರ ಏನಾರ ಬರೆದು ಹೋಗುದು ಮಾಡ್ಯಾರ ನೀವು? ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅತ್ತಿ. ನಮ್ಮಪ್ಪ ಬರ್ತಾನ ಹೋಗ್ತಾನ, ಮೊಮ್ಮಗನ ಆಡಸ್ತಾನ. ಈಗ ಬಾಳ ಚಲೋ ದೇವ್ರಿ ನಾವ್. ಸಾಕ್ ಬಿಡುವ. ಇವ ನನ್ನ ಮೊಮ್ಮಗ ಎಲ್ಲದನ? ಮುಕ್ಕೊಂಡ್ರಿ ಅತ್ತಿ. ಮಕ್ಕಳಿ ಬಿಡು, ಎದ್ ಮ್ಯಾಗ ಮಾತಾಡಿಸ್ತೀನಂತ. ಇರು ಎಲ್ಲ ಹೋದಂಗಾತು. ಸ್ವಲ್ಪ ಗಾಡಿ ಕಂದು ತುಂಬೋದಿತ್ರಿ, ಹೋಗ್ಯಾರ್ರಿ. ಒಬ್ನ ದುಡಿಯಾಕತ್ತಾರವ, ಅವನ್ ಜೀವನಾನು ಬಹಳ ಹೈರಾಣ ಐತಿ. ಎಷ್ಟ ಹೈರಾಣ ಇದ್ರುನು ನಮ್ಗೇನು ಕಮ್ಮಿ ಮಾಡಿಲ್ರಿ, ಚಲೋನ ನೋಡ್ಕೊಳತಾರ. ನಿಮ್ಮ ಅಪ್ಪರೀಗ ಬರುದು ಹೋಗುದು ಮಾಡಾಕತ್ತಿದ್ರ ಮತ್ತ ಅತ್ತಾಗ ಊರಿಗೆ ಬಂದ್ಬಿಡ್ರವ. ಇವ್ರ ಹೆಂಗ ಅಂತಾರ ಹಂಗತ್ತಿ, ನಮ್ದೇನ್ರಿ? ಯವ್ವ, ಮುತ್ತೈದ ಹೆಣ್ಮಕ್ಳು ಬರೀ ಕಿವ್ಯಾಗ ಇರ್ಬಾರ್ದು. ತಿರಿ ಬ್ಯಾಡ್ ಬಿಡ್ರಿ. ಏ ತಗೋ, ಹಾಕೋ ಹಾಕೋ, ಹಂಗ ಬರೀ ಕಿವ್ಯಾಗ ಇರ್ಬಾರ್ದೇವ. ನಿಮ್ ಮಗ ಏನ್ರ ಅಂತಾನೇನ್ರಿ? ಅವ ಏನಂತಾನು ನೀ ಹಾಕೋ ಹಾಕೋ, ಮೊದ್ಲು ಹಾಕೋ ಕಿವ್ಯಾಗ. ಆಯ್ತು. ಈಗ ಅಂಕತಕ್ಕ ಒಟ್ಟ ಊರಿಗೆ ಬರ್ದಾಗದಲ್ವ, ನಾನು ಒಟ್ಟೆ ಕರಿಬೇಡ. ಇನ್ನೊಂದ್ ಸ್ವಲ್ಪ ಗಾಡಿ ಕಂತೈತಿ, ಮತ್ತಾಕಿನ ದವಾಖಾನೆ ಸಂಬಂಧ, ಅದ್ರ ಸಂಬಂಧ ಇದ್ರ ಸಂಬಂಧ ಸ್ವಲ್ಪ ಸಾಲ ಆಗೈತಿ. ಎಲ್ಲಾ ಮುಟ್ಸೆ ಊರಿಗೆ ಕಾಲಿಡ್ತೀನಿ. ಈಗ ಅಲ್ಲಿ ಬಂದ್ ಏನ್ ಮಾಡ್ಲಿ ನಾನು? ಅಲ್ಲಿ ಊರಾಗ ಬಾಡಿಗೆ ಹತ್ತವ, ಊರಾಗ ಮನಿಗ್ ಯಾರು ತಂದ್ ಹಾಕೋರ್ ಇಲ್ಪ. ನಿಮ್ಮ ಅವನ್ ಜೀವನ ಹೆಂಗ ಮುಂದ? ಯವ್ವ, ನಿನ್ನ ಬಗ್ಗೆನೂ ನನಗೆ ಚಿಂತೆ ಐತಿ. ಮತ್ ಊರಾಗ ಎಲ್ರಿ ಕಿರಿಕಿರಿ ಜಗಳ ಹತ್ತವ ಅಂತ ನಾವು ಊರಿಗೆ ಕಾಲಿಟ್ಟಿಲ್ಲ. ಒಂದು ಅಡೆ ದಿನವ ಬರ್ತೀನಿವ. ಇರ್ಲಿ ಬಿಡು. ಹೆಂಡತಿ ಮಕ್ಕಳು ಮಗ ಎಲ್ಲ ಚಲೋ ಅದಿರೋದಿಲ್ಪ? ಏನು ಕಿರಿಕಿರಿ ಇಲ್ಲ, ಹೌದಲ್ಲ? ಏನಿಲ್ವ, ನಿತ್ ಪೆಟ್ಟ ಮಗ ಮದುವೆಗಾನ ಸ್ವಲ್ಪ ಸಾಲ ಆತ ಅಷ್ಟ. ಅದಿಟ್ಟು ಮುಡ್ತಂದ್ರೆ ಏನ್ ಜಗಳಿಲ್ಲ, ಕಿರಿಕಿರಿ ಇಲ್ಲ, ಏನಿಲ್ವ. ಆರಾಮದೆ. ಆಕಿನೂ ರಗಡ್ ಜೀವ ಅದ ನನ್ನ. ಅಲ್ಲಪ್ಪ, ಸಾಲ ಸಾಲ ಅನ್ಕೋತ್ ಕುತ್ಕೊಂಡ್ರ ಸಾಲ ತೀರುದಿಲ್ಲ. ನೀ ದುಡ್ದಿದ್ದೆಲ್ಲ ಬರೀ ಸಾಲನ ತೀರ್ಸ್ಬೇಕಾಕೇತಿ. ನಿಮ್ ಬೀಗರು ಹೆಂಗೂ ಇದ್ದವ್ರ ಅದಾರ ಅಂತಿ, ಮತ್ತ ಅವ್ರ ಹತ್ರ ಯಾಕೆ ಒಂದ್ ಸ್ವಲ್ಪ ಏನಾರ ಕೇಳ್ಬಾರ್ದು? ಅದೇನ್ ಬೇಡವಾ, ಮತ್ತ ಆಸೆಗೆ ಬಿದ್ದಂಗ ಆಕೈತಿ. ಅರಬ್ ಕೊಡಾಕ್ ಬಂದ್ರು, ನಾನು ಒಲೆಂದಿನಿ, ಈಕನು ಒಲೆಂದ್ ಬಿಟ್ಟ. ಈಗ ಹೆಂಗ್ ಬೇಡದು? ದುಡ್ಡು ಮುಟ್ಟಿಸ್ತೀನಿ ತೋರ, ಇಟ್ರ ಸಾಲ. ನಿನ್ ಬಗ್ಗೆನೂ ವಿಚಾರ ಇಲ್ಲ, ಈ ಕಡೆ ನಿಮ್ಮ ಅವನ್ ಬಗ್ಗೆನೂ ನಿನಗ್ ವಿಚಾರ ಇಲ್ಲ. ಒಬ್ನೇ ಎಟ್ಟಂತ ದುಡಿತೀಯೋ? ದುಡಿಯವ್ ನಾವ್ ಒಬ್ನ ಅದೀನಿ ಅಂತ ಬೆಳಕ, ನಾವ್ ಒಬ್ನ ದುಡಿಬೇಕಲ್ವಾ? ಮತ್ ಮನ್ಯಾಗ ಯಾರ್ದಾರ ದುಡಿಯಾಕ?
ಅಲ್ಲಪ್ಪ ಅದು ಏನೋ ಹೇಳ್ತಾರಲ್ಲ ಅದು ಗಾರ್ಮೆಂಟ್ಸ್ ಅಂತ ಹೇಳಿ ಅದ್ರಾಗ ಏನೋ ಟೈಲರಿಂಗ್ ಅದು ಅಂತಾರಲ್ಲ ಅಲ್ಲಿ ಕಳ್ಸಿದ್ರೆ ಏನೋ ಆಕಿನೂ ಒಂಚೂರು ದುಡಿದ್ರೆ ಮನೆಗೆ ಸಹಾಯ ಆಗುದಿಲ್ಲ ಅಪ್ಪ. ಯವ್ವ ಸಾವುಕಾರ ಮಗಳಕಿ ಬಿಸಿಲು ನೋಡ್ದಾಕಿ ಅಂತಕಿ ನಾನು ನಂಬಿ ಮನಿ ಬಿಟ್ಟ ಅಂದ್ರ ದೊಡ್ಡ ಪುಣ್ಯ ನಂದು. ಆಕಿನ ಈಗ ಏನ್ರ ಕೆಲ್ಸ ಕಳಿಸಿದಾರ ಅಪ್ಪ ಗೊತ್ತಂದ್ರ ನನಗ್ ಉಗುಳ್ತಾರವ. ಬೇಡವಾ ಅದ್ ಎಷ್ಟ ತ್ರಾಸ ಆಗ್ಲಿ ನಾ ದುಡಿತೀನಿ ಸಾಲಲ್ಲ ತೀರಿತ್ತು. ಏನ್ ವಿಚಾರ ಮಾಡ್ಯವ ನೀನ? ಹೆಂಡತಿ ಮ್ಯಾಗಿದ್ದಷ್ಟು ಕಾಳಜಿ ಈ ಮುದುಕಿ ಮ್ಯಾಗಿಲ್ಲಲ್ಲೋ ನಿನಗ. ಏನ್ಕೇನ್ರ ಮಾತೇ ಬೇಡವಾ? ಹೆಂಗಾದ್ರು ಬಂದಿಲ್ಲ ಈಗ ಇಲ್ಲೇ ನಮ್ಮ ಮನ್ಯಾಗ ಮೊಮ್ಮಗನ ಆಡ್ಸತ್ತ ಎಲ್ಲಾರು ಕೂಡಿ. ಯಾವ ಕಿವ್ಯಾನು ಏನದು ನೀನು? ಸೊಸಿ ಕಿವ್ಯಾಗಿನ್ ತಗೊಂಡೋಗಿ ಅಡ ಇಟ್ಟು ಬಂದಿ. ಪಾಪ ಆ ಹುಡುಗಿ ಕಿವಿ ಬಡ ಬಡ ಅನ್ನಕತ್ತಿದ್ವು, ಅದಕ್ಕ ನನ್ ಕಿವ್ಯಾಗಿನೂ ಕೊಟ್ಟೆ. ನೀನು ನೋಡಿದಿಲ್ವ ನನ್ನ ಕಷ್ಟಕ್ಕೆ ಆಸರಾಗ್ಯಾಳಕ್ಕಿ ಅಂತೇಳಿ ಚಲೋ ಮಾಡಿದಿವ. ಮಾವ ಏನ್ರ ಬಂದಾಗ ಅಕ್ಕಿ ನೋಡಿದಂದ್ರ ಮತ್ ನನಗ ಚಿಂತೆ ಆಗೈತಿ ಏನ್ರ ಅಂತಾನೋ ಆಡ್ತಾನ ಅಂತೇಳಿ. ಇವ ನೀ ಬಂದಿದ್ದ ಚಲೋ ಆತ. ಅಂಕತ್ತಕ ಇಲ್ಲೇ ಇದ್ದು ಬಿಡುವ ನೀನು, ಒಟ್ರು ಕೂಡ ಅದ ಮನ್ಯಾಗ ಇದ್ದು ಬಿಡೋನು. ಓಣ್ಯಾಗ ಮಂದಿ ಮಕ್ಕಳನ್ನ ಬಿಟ್ಟು ನನ್ನ ಕೈಲಿ ಇರಾಕ್ ಆಗುದಿಲ್ಪ. ಒಂದ್ 4 ದಿವ್ಸ ನನ್ನ ಮೊಮ್ಮಗನ ಜೊತೆಗಿದ್ದು ನಾ ಹೊಕ್ಕಿ ನೋಡಪ್ಪ. ಆಯ್ತವ, ನಾ ಯಾಕೆ ನಿನಗೆ ಬೇಡ ಅನ್ಲಿ? ಒಂದ್ 4 ದಿನ ಇರ್ತೀನಿ ಅಂದಿಲ್ಲ, ಅದ ಖುಷಿ ನಂಗೆ. ಬಾ ಬಾ. ಗಾಡಿದೆಲ್ಲ ಕ್ಲಿಯರ್ ಮಾಡ್ಕೊಂಬಂದ್ರಿ? ಎಲ್ಲ ಕ್ಲಿಯರ್ ಆತ. ಕೊಡ್ಲಿಕ್ಕಂದ್ರ ಭಾಳ ಸಮಸ್ಯೆ ಆಕೈತಿ ನಂಗೆ. ಇನ್ನ ಎಷ್ಟ್ ಕಂತದವ್ರಿ ಗಾಡಿ ಇವ? ಇನ್ನೊಂದು 7-8 ಅದಾವ. ಯಾಕ? ನಮ್ಮ ಅಪ್ಪಾಗ ಹೇಳೇನ್ರಿ ಅಷ್ಟು ಕಂತ ಕಟ್ ಬಿಡ್ತಾರ. ಬದ್ದು ನೀ ಮಾತಾಡೋ ಮಾತಾ ಇದು? ಏನೋ ಹೆಚ್ಕಮ್ಮ ಆದ್ರೂ ನಮ್ಮ ಅಪ್ಪಗ ನಿಮ್ಮ ಮನೆಗೆ ಒಟ್ಟ ಬಾಯಿ ತಿರಿದ್ ಬೇಡ್ರಿ, ಎಷ್ಟ ತ್ರಾಸ ಆದ್ರೂ ದುಡಿದು ಬದುಕೋಣ ಅಂತೇಳಿ ಈಗ ನಿಮ್ಮ ಅಪ್ಪ ಹೋಗಿ ಗಾಡಿ ಕಂತಿ ರೊಕ್ಕ ಬಿದ್ದಾವು ಕೊಡು ಅಂತ ಬಿಡದ ಬ್ಯಾಡ್ಲೇಪ. ಸತ್ರು ಅದಾಗ ಮಾಡೋದು ಬೇಡ. ನೀವು ಒಳಗ ಮರಗೋರ, ನಿಮ್ ಕಷ್ಟ ನನಗೇನ್ ಅರ್ಥ ಆಗ್ತೈತಿ? ಇನ್ ಮುಂದೆಲ್ಲ ಹೇಳ್ಕೊತೀನಿ. ನಿತ್ಯ ಪೆಟ್ಟ ಮ್ಯಾಗ ಒಂದು ವಿಚಾರ ಮಾಡ್ಲಾರ ಕಿವ್ಯಾನ ಬೆಚ್ಕೋತೀನಿ. ಇನ್ ಮುಂದೆ ಹೇಳಾರ ತಪ್ಪು ಮಾಡತ್ತೀನಿ ನನ್ ಸಾತಿತ್ತ. ಇನ್ ಮುಂದೆಲ್ಲ ಹೇಳ್ಕೊತೀನಿ. ಅತ್ತಿಯವ್ರ ಏನ್ರ ಅನ್ನತಾರೇನ, ಅವ್ರ ಏನ್ ಅಂದ್ರುನು ಸಿಟ್ಟಿ ಬರಾಕ್ ಹೋಗ್ಬೇಡ್ರಿ. ಏನ್ ಅಂದಿಲ್ಲ, ಆದ್ರ ನಾನು ಒಬ್ಬಾಕಿನ ಹಾಕಿನಪ್ಪ. ಅಲ್ಲೇ ಬಂದಿರೋಣಕತ್ತಾಳ. ನಾನು ಅಂಕತಕ ಅಲ್ಲಿ ಸ್ವಲ್ಪ ಸಾಲ ಐತಿ, ಸಾಲ ತೀರಿದ್ಮ್ಯಾಗ ಬರ್ತೀನಿ ಅಂದೆ. ಈಗ ಸದ್ಯಕ್ಕೆ ಊರಿಗೆ ಹೋಗೋದ್ ಬ್ಯಾಡ್ರಿ, 4-5 ಗಾಡಿ ಓನರ್ ಆಗ್ಬೇಕಲ್ಲ ಅವಾಗ ಊರಿಗೆ ಹೋಗೋಣ. ಇಷ್ಟಪಟ್ಟು ಹುಡುಗಿಗೆ ಓನರ್ ಆಗಿನ ಅಂದ್ ಬಳಕ ಗಾಡಿಗೆ ಆಗಲ್ಲೇನು? ನಮ್ಮ ಅವ್ವ ಕೊಟ್ಟು ಕಿವ್ಯಾನು ನಿನ್ ಕಿವಿ ಭಾಳ ಚಂದ ಕಾಣಕತ್ತಾವ. ಪದ್ಮಿನಿ, ಅವನು ಒಬ್ನ ದುಡಿಯೋದು ಹೋದ್ರ ವಜ್ಜಾಕೇತಿ. ನೀನು ಸಾಲಿ ಕಲ್ತಕೇದಿ. ಎಲ್ಲರ ಈ ಅಂಗಡಿಯಾಗ ಇಲ್ಲ ಈ ಗಾರ್ಮೆಂಟ್ಸ್ನಾಗ ಕೆಲಸ ನೋಡ್ಬೋದಲ್ವಾ? ನಾವ್ ಹೋಗ್ತೇನಂದ್ರೆ ಎಲ್ಲಿ ಕಳ್ಸ್ಕೊಡೋದಿಲ್ರಿ, ಮನ್ಯಾಗ ಇರಂತಾರ. ಅವ ನಿನ್ ಮ್ಯಾಗ ಜೀವದನ, ಅದಕ್ಕ ಹಂಗ ಅಂತಾನ ಅಲ್ವಾ? ಮನ್ಯಾಗ ಖಾಲಿ ಕುಂದ್ರ ಬದ್ಲು ನೀನು ಎಲ್ಲಾರ ಕೆಲ್ಸಕ್ ಹೋದೆ ಅಂದ್ರ ನಿಮ್ಗ ಒಂದ್ 4 ರೂಪಾಯಿ ಹಾಕವು. ಸರಿ ರೀ ಅತ್ತಿ, ಹೋಗಂದ್ರೆ ಹೋಗ್ತೇನೆ. ನಿಮ್ ಮಗಗ ನೀವೇ ಒಂದ್ ಮಾತು ಹೇಳ್ರಿ. ನಾ ಏನಾರ ಈಗ ಹಂಗ ಹೇಳಿದ್ರ ನೀ ಇದಕ್ಕ ಬಂದೇನು ಅಂತಾನ. ನಾ ಹಿಂಗ್ ಹೇಳ್ದೆ ಅಂತ ನೀ ಏನ್ ಅವನ್ ಮುಂದೆ ಹೇಳಕ್ ಹೋಗ್ಬೇಡವಾ. ಏನೋ ನಾನು ಒಳಗಿನ ಮಾತು ಹೇಳ್ದೆ ಅಷ್ಟ. ಮತ್ತ ಕೆಲ್ಸಕ್ ಹೋಗಂತ್ರಿ, ಮತ್ ಪಾಪುನ್ ಯಾರ್ ನೋಡ್ಕೋಬೇಕ್ರಿ? ಹಡದಕ್ಕೆ ಈಗ ಒಂದ್ ಕೂಸು ವಜ್ಜೆನ? ಉಂಡೇನುವ? ಏನ್ ಹಿಂಗ್ ನೋಡಾಕತ್ತಿ? ಏನಾತ? ಗಾರ್ಮೆಂಟ್ಸ್ ಒಳಗ ಕೆಲ್ಸಕ್ ಕರ್ಯಾತಾರಂತ, ನಾ ಹೋಗ್ಲಿ? ನೀ ಕೆಲ್ಸಕ್ಕೆ ಹೋಗುದಾ? ನಿಮ್ಮ ಅಪ್ಪಗೆ ಏನ್ರ ಗೊತ್ತಾರ ಮನಿ ತಕನ ಬರ್ತಾನ. ಯಾಕ ಮನ್ಯಾಗಿದ್ದು ಬೇಸರ ಆಗತ್ತದ ನಿನಗ? ಅದೇನ್ ಬೇಡ, ಸುಮ್ ತನ್ನಾಗ ಹುಡುಗನ್ ಮಾರಿ ನೋಡ್ಕೊತ ಮನ್ಯಾಗಿರು. ಹೋಗಾಕ ಹೊಕ್ಕಿನ ಏನಾಕತ್ತ, ನೀ ಯಾಕೆ ಆಕಿನ್ ತಡಿತೀಯಪ್ಪ? ನಿನಗೇನು ಗೊತ್ತಾಗುದಿಲ್ಲ, ಸುಮ್ಮನೆ ಕುಂದ್ರ. ಇವ್ರ ಮನ್ಯಾಗ ಒಂದ್ ದಗದ ಮಾಡ್ಲಾರಕಿಕಿ ಇಲ್ಲಿ ಬಂದ್ ಇಷ್ಟೆಲ್ಲಾ ಮಂದಿ ದಗದ ಮಾಡ್ತಾ ಅಂದ್ರ ನಮ್ದ ಪುಣ್ಯ. ನಾವ್ ಬಂದಿಲ್ಲ ದುಡ್ಯಾಕ, ಅದ್ ಸಾಕ. ಅವ್ರ ಮೇಲೆ ಯಾಕೆ ಸಿಟ್ ಬರ್ತೀರಿ? ಅವ್ರು ಹೇಳೋದು ನಮ್ ಒಳ್ಳೇದಕ್ಕ. ನಾವ್ 2 ಜನ ದುಡಿದ್ರ 400 ರೂಪಾಯಿ ಆಗ್ತಾವ. ಇದು ತಂಗಿ, ಇದು ನೋಡಿ ಶಾಣೆತನ ಅಂದ್ರ. ಈಕಿ ಇಷ್ಟ ಮಾತಾಡಕತ್ತಾಳ ಅಂದ್ರ ನಿಂದ ಏನ ಕಾರ್ಬಾರ್ ಇದ್ದಂಗ ಐತಿವ? ಅದೇನ್ ಬೇಡ, ಮನ್ಯಾಗ ಹುಡುಗನ್ ಮಾರಿ ನೋಡ್ಕೊತ ಕುಂದ್ರ ಅಷ್ಟು ಸಾಕ. ಅದೇನ್ ನಿಂಗೆ ದೊಡ್ಡದಾಗದ? ನನಗೂ ಇಲ್ಲಿ ಯಾಕ ಕಾಲ ನಿಂದ್ರಬಲ್ದು ಆತಲಪ್ಪ. ಕೂಸಿನ ಮಕ ನೋಡ್ದೆ, ನಿಮ್ಮಿಬ್ರು ಮಕ ನೋಡ್ದೆ, ಮತ್ತೆ ನಿಮ್ಮಿಬ್ಬರ ನಡುವೆ ನಾ ಯಾಕಪ್ಪ? ನಾನು ಊರಿಗೆ ಹೋಗ್ತೀನಿ. 4 ದಿನ ಇರ್ತೀನಿ ಅಂದವ್ರು ಈಗ ಹೊಂಟಿರಿ, ಬಾಳ ದಿನದ ಮೇಲೆ ಬಂದಿರಿ, ಇರ್ರಿ. ನಿಮ್ ಗತೆ ಖಾಲಿ ಕುಂತ್ರೆ ನಮ್ ಹೊಟ್ಟೆ ಹೆಂಗ್ ನಡೀತಿತ್ತವ? ನಾವು ದುಡಿದ್ರಣ ಮಗಂತು ತನ್ನ. ಯಪ್ಪ ನಡಿ,
ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ ನಡಿ ನಾನು. ಅಲ್ಲ ಇರುವ ನಡಿಯಪ್ಪ ಬಿಡು. ಹೇಳಿದ ಮಾತಾ ಕೇಳ ಯವ್ವ ಕೈ ಚೀಲ ತಗೊಂಬ ಹೋಗ್. ಏನಾತ್ ನೀ ಹೋಗಿದ್ದ? ಏನ್ ಜೀವನ ರೀ ಅವ್ರದ್ದು. ಎಲ್ಲ ಇದ್ದು ಇಲ್ದಂಗ್ ಬದ್ಕಾಕತೈತಿ ನನ್ನ ಮಗ. ಇದ್ರಾಗ ಹೈರಾಣ ಆಗುದು ನನ್ ಮಗನ. ಯಾಕವಾ ಮಲ್ಲವ್ವ, ಸೊಸಿ ಇದ್ದೇಕದಳ, ಎಲ್ಲಾ ಜೀವನ ಚಂದಾಗ ನಡ್ತಿರ್ಬೇಕಲ್ಲ. ಅವ್ರಪ್ಪ ಕೊಟ್ಟು ನಡೆಸ್ತೀನಿ ಅಂದ್ರು ಈ ಹುಡುಗಿ ಬ್ಯಾಡ ಅನ್ನಕತೈತಿ. ಹುಚ್ಚ ಅನ್ಬೇಕು ಶಾಣೆ ಅನ್ಬೇಕು ಆಕಿಗೆ. ಹಾ ಶಿಸ್ತಂಗ ದುಡಿಯೋ ನೋಡ್ಯಾಳ, ಮತ್ತ್ಯಾಕ ಅಪ್ಪನ ಆಸ್ತಿ ಮುರಿಸ್ತಾಳಕಿ? ನನ್ ಮಗ ಒಂದ ದುಡಿಯಾಕತೈತಿ. ಖಾಲಿ ಕುಂತ್ ಮನ್ಯಾಗ ಏನ್ ಮಾಡ್ತೀವ, ದುಡಿ ಅಂದ್ರಾಗ ಗಳಿಗ್ಯಾಗ ನನ್ ಮಗನ್ ತಲಿ ತುಂಬಿದ್ಲಕ್ಕಿ. ನೋಡಾಕತ್ನಿ ನಿನ್ ಮಗನ್ ಇನ್ನ ಜೀವ ತಿಂತಾಳಕಿ. ಅದಂತೂ ಶಾಣೆ ಆಗ್ಲಿಲ್ಲ, ನೇರ ಶಾಣೆ ಆಗಿನ್ನ. ಸ್ವಲ್ಪ ಸಾಲ ಮಾಡ್ಕೊಂಡನ್, ಸಾಲ ತೀರು ಮಟ ಊರಿಗೆ ಬರುದಿಲ್ಲ ಅಂತಾನ. ಹೆಚ್ಚು ಏನ್ ಮಾತಾಡ್ಲಿ ಅವನ್ ಜೊತಿನ. ದೊಡ್ಡ ಮಣ್ತನ ಹುಡುಗಿನ ಮದುವೆಗನ ಆಕಿ ಕೇಳಿದ್ದೆಲ್ಲವ ತಂದ್ ಕೊಡ್ಬೇಕಲ್ಲ, ಮತ್ತ ಸಾಲ ಆಗುದ. ಏನೇನೇ ಬಾ, ನನಗಂತೂ ತನ್ನ ಹಾಕ್ಲಿಲ್ಲ ಅಂದ್ರೂ ಚಿಂತಿಲ್ಲ. ಅವ್ರ ಜೀವನ ಅವ್ರು ನೋಡ್ಕೊಂಡ್ ಹೋದ್ರೆ ಸಾಕು. ಮಳ್ಳವ್ನಿಂದ ಕಳ್ಸಾಕೇತಂತಂದ್ರ ಅದು ಆಗವಲ್ದಂಗಾಗೈತಲ್ಲ. ನೀವ್ ಕೊಟ್ಟ ರೊಕ್ಕ ನನ್ ಮೊಮ್ಮಗ ಖರ್ಚಾಗ ಹೋತು. ನನ್ ಪಗಾರ ಬರನ ಕೊಡ್ತೀನಿ ಅವ್ವ. ಇರ್ಲಿ ಅಂದಂಗ ಮಗ ಸೊಸಿ ಹೇಳ್ದಂಗ ಕೇಟ್ ಅನ್ನಂಗಾತ. ಆತು ಹೋತು, ಮುಂದಿನ ಜೀವನ ಅವ್ರದಲ್ಲೇನವ. ಹೆಂಗ ಹೋಗ್ಲಿ ಬಿಡು. ಗೌಡ್ತಿ ಹಿಂಗ್ಯಾಕಂತಾಳ ಅಂತೇಳಿ ತಪ್ಪ ತಿಳ್ಕೊಬೇಡ. ಮತ್ತ ನಿನ್ನ ಮಗ ನಿನ್ನು ಬೀದ ನಿಲ್ಲಿಸ್ತಾಳಕಿ ನೋಡಾಕತ್ತ. ಹೆಸರಿಗಷ್ಟ ಸೌಕರ್ ಮಗಳು, ಆದ್ರೆ ಇಷ್ಟ ಕಷ್ಟ ನನ್ ಕಣ್ಣಿಲೆ ನೋಡುದಾಗವಲ್ದವ. ನಮಗ್ ಕಷ್ಟ ಐತಂತ ಹೇಳ್ದವ್ರಿ ಯಾರಿ? ನಾವ್ ನಿಮ್ ಮನಿ ಬಾಗಲ್ತನ ಬಂದಿದ್ವಿ. ನೀವಂತೂ ಬರಂಗಿಲ್ಲ, ಆದ್ರ ಅವ್ರವ್ವ ದಿನ ಹೊತ್ತೊಂಟ್ರ ನಮ್ಮ ಮನಿ ಬಾಗ್ಲಿಗ್ ಬರ್ತಾಳ. ದುಡ್ಕೊಂಡಂತೂ ತಿನ್ನೋದಾಗಂಗಿಲ್ಲ, ಬೇಡ್ಕೊಂಡ್ರೆ ತಿಂತಾಳ. ನಮ್ಮವ್ ನಿಮ್ಮ ಮನಿ ಬಗಲ್ ತಕ್ಕ ಬರ್ದ ಆಕ್ಯಾಕ್ ಬರ್ತಾಳ್ರಿ? ನಮ್ಮವ್ಗ ಹೆಂಗ್ ಬದುಕ್ಬೇಕು ಅನ್ನೋದು ಗೊತ್ತೈತಿ. ಯಾವ್ದ್ರ ಒಂದ್ ನೆವ ತಕೋ ನೀವು ನಮ್ನ ಮಾತಾಡ್ಸಕ್ ಬಂದ್ರೇನಿ ಇಲ್ಲಿ? ಎಂತಿ ಸುಖದ ತಿಳಾಡವ ನೀನು. ನಿನ್ನ ತಾಯಿ ಕಷ್ಟ ನಿನಗೇನ್ ತಿಳಿಬೇಕ? ಅವ್ರಿಗೇನು ಅನ್ನಕ್ ಹೋಗ್ಬೇಡ್ರಿ. ನಮ್ಮ ಅತ್ತಿ ಬಂದ ನಮ್ ಜೊತೆ ಚಲೋನ ಮಾತಾಡ್ಯಾರ ನೋಡ್ರಿ. ಇಲ್ಲಿ ಕಿವ್ಯಾನ್ ಕೊಟ್ಟು ಹೋಗ್ಯಾರ. ನಮ್ಮ ಅವ್ವನ ಬಗ್ಗೆ ನಮ್ ಬಗ್ಗೆ ಮಾತಾಡೋ ನೀವು ನಿಮ್ ತಮ್ಮನ ಬಗ್ಗೆ ನೀವು ವಿಚಾರ ಮಾಡೋರಲ್ಲ. ಯಾಕ ನಮ್ಮ ಮನಿ ಸುದ್ದಿನ ಮಾತಾಡ್ತೀರಿ? ಎಷ್ಟೇ ಕಷ್ಟ ಆಗ್ಲಿ ನನ್ನ ಹೆಂಡತಿನ ಹೆಂಗ್ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ನನ್ನ ಸಂಸಾರ ಹೆಂಗ್ ಜೊಕ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನಮ್ಮವ್ವ ಹಂಗೆ ಕಲಿಸ್ಕೊಟ್ಟಾಳ, ಹಂಗೆ ಬದುಕಾಕತ್ತೀನಿ. ಹಂಗೆಲ್ಲ ಕಲಿಸ್ಕೊಟ್ಟಾಕಿ ಇನ್ನೊಬ್ಬರ ಮನೆಗೆ ಬೇಡ್ಕೊಂತಿತ್ತಾಳ್ರೆ ಹುಟ್ಟಿಸ್ಕೊಂಡ್ ಏನ್ರ ಮಾತಾಡ್ಬೇಡ್ರಿ. ಸ್ವಲ್ಪ ನಮಗ್ ಪರಿಸ್ಥಿತಿ ಕೆಟ್ಟಿರ್ಬೋದು, ಆದ್ರ ನಾವು ಚಲೋ ನಡೀವಿ. ಏನ ನಿಮ್ಮಪ್ಪ ನನ್ ತಮ್ಮನ್ ಕರ್ಕೊಂಡೋಗಿ ನಿಮ್ ಮನೆಗೆ ಇಟ್ಕೊಂಡನಂತಲ್ಲ, ಏನ್ ಆಸ್ತಿ ಗಿಸ್ತಿ ಏನ್ರ ಹಸ್ತಾನಂತ? ಹೆಂಗ ಹಸ್ತಿದ್ರ ಹಚ್ಲಿ ಬಿಡ್ರಿ. ನನಗಂತ್ರು ಅಣ್ಣ ತಮ್ಮ ಯಾರಿಲ್ಲ, ಅವನ ಅಣ್ಣ ಅಂತ ತಿಳ್ಕೊಂಡೇನ್. ದೊಡ್ಡ ಗುಣ ಅದ. ಆಸ್ತಿ ಸಂಬಂಧ ನಿನ್ನ ಗಂಡ ಆಸೆ ಇಟ್ಕೊ ಕುಂತಾನ, ಅವನ್ ಬಾಯಿಗೆ ಮಣ್ ಬಿದ್ದಂಗ ಆಗ್ಲಿಲ್ಲ. ಮಾವನ ಆಸ್ತಿಗೆ ಆಸೆ ಪಡೋ ಮನುಷ್ಯ ನಾ ಅಲ್ರಿ. ನನ್ನ ಆಸ್ತಿ ಏನ ಇದ್ರು ನನ್ನ ಹೆಂಡತಿ ನನ್ನ ಮಗ ಅಷ್ಟ ಸಾಕು. ನಿಮ್ ಜೊತೆ ಏನ್ರ ಮಾತಾಡ್ಕೋತ ನಿತ್ಯ ಅಂದ್ರ ಈಕಿನ ತಲೆ ತುಂಬಿ ಈಕಿ ಮನಸ್ಸು ಬದಲ್ ಮಾಡಂಗದಿರಿ. ಮಾವ ನಿಮ್ ತಮ್ಮನ ಮನೆ ಇಟ್ಕೊಂಡಲ್ಲ, ನಮಗೂ 10ರಷ್ಟು ಖುಷಿ ಐತಿ. ಯಾಕಂದ್ರ ಒಡ ಹುಟ್ಟಿದ ತಮ್ಮನ ನಿಮ್ಗೆ ನೋಡ್ಕೊಳ್ಳೋದಾಗ್ಲಿಲ್ಲ, ನಮ್ಮ ಮಾವ್ರ ನೋಡ್ಕೊಳಕತ್ತಲ್ಲ. ನಮ್ಮ ಮಾವ ಅವನ್ನ ಚಂದ ನೋಡ್ಕೊಳ್ಳಿ, ನಾನು ನನ್ನ ಹೆಂಡತಿ ನನ್ನ ಮಗನ ನಾ ಚಂದ ನೋಡ್ಕೋತೀನಿ. ಅರ್ಥ ಆತಿಲ್ರಿ ನನ್ ಗಂಡನ್ ಮಾತ.